ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಜೆಎನ್ಎನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ನೂತನವಾಗಿ ಆವಿಷ್ಕರಿಸಿರುವ ಕೋಲ್ಡ್ ಪ್ಯಾಚ್ ಮಿಕ್ಸ್ ಅನ್ನುವ ಒಂದು ಉತ್ಪನ್ನವನ್ನ ಇವತ್ತು ಅನಾವರಣಗೊಳಿಸುವ ಒಂದು ಕಾರ್ಯಕ್ರಮವನ್ನ ಅದಕ್ಕೆ ನಾವು ಅದೆಲ್ಲ ಒಂದು ಪರಿಹಾರ ಕಂಡುಹಿಡಿದಿದ್ದೇವೆ. ತುಂಬಾ ಕೋಲ್ಡ್ ಪ್ಯಾಚ್ ಮಿಕ್ಸ್ ಅಂತ ತುಂಬಾ ನಮಗೆ ತುಂಬಾ ಪ್ರಾಡಕ್ಟ್ ಇದೆ. ಅದೆಲ್ಲರೂ ಕೂಡ ಈ ಬಿಟ್ವೀನ್ ಬೇಸ್ ಅಂದ್ರೆ ಕಾರನ್ನ ಬೇಸ್ ಮೇಲೆ ಮಾಡಿರುವಂತಹದ್ದು. ಅದಕ್ಕೆ ಮತ್ತೆಲ್ಲ ಅದರದ್ದೇ ಆದ ಇತಿಮಿತಿಗಳು ತುಂಬಾ ಇದೆ. ಹಾಗಾಗಿ ಇದಕ್ಕೊಂದು ಏನೋ ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕು ಅಂತ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನವರು ಒಂದು ಸುಮಾರು 8 ವರ್ಷಗಳಿಂದ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಯಾವ್ದು ಸರಿ ಹೋಗುತ್ತೆ, ಏನಾಗುತ್ತೆ, ಹೇಗಾಗ್ಬೇಕು ಅಂತ ಯೋಚನೆ ಮಾಡಿ 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 ಇವಾಗ ಈ ಪ್ರಾಡಕ್ಟ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ ನ ವಿಶೇಷತೆ ಏನು ಅಂತಂದ್ರೆ, ಇದಕ್ಕೆ ನಮ್ಗೆ ಗುಂಡಿ ಮುಚ್ಚೋದಕ್ಕೆ ಯಾವುದೇ ಪ್ರಿಪರೇಷನ್ ಬೇಡ, ಯಾವುದೇ ಮಿಷನರಿಯ ಸಲಕರಣೆಗಳು ಬೇಡ, ಯಾವುದೇ ಟೆಂಪರೇಚರ್ ಇರಬೇಕು ಅಂತಿಲ್ಲ, ಅಥವಾ ಬಿಸಿಲು ಜಾಸ್ತಿ ಇರಬೇಕು ಅಂತಿಲ್ಲ, ಮಳೆ ಬರ್ತಾ ಇದೆ ಅಂತಿಲ್ಲ, ಮಳೆ ನಿಂತಿದೆ ಅಂತ ಇಲ್ಲ. ಯಾವಾಗ ಬೇಕಾದ್ರೂ ಕೂಡ ನಾವು ಗುಂಡಿ ಇದ್ದಲ್ಲಿ ತಗೊಂಡೋಗಿ ಮಿಕ್ಸ್ ಅನ್ನ ಹಾಕ್ಬೇಕು. ಮಿಕ್ಸ್ ತಾನಾಗಿ ಸೆಟ್ ಆಗುತ್ತೆ. ಹಾಕಿದ ತಕ್ಷಣವೇ ನಾವು ವಾಹನಗಳನ್ನ ಅದ್ರ ಮೇಲೆ ಓಡಾಡಿಸಬಹುದು. ಇದರಿಂದ ಏನೂ ತೊಂದರೆ ಆಗೋದಿಲ್ಲ. ಇದನ್ನು ನಾವು ಟೆಸ್ಟ್ ಪರ್ಪಸ್ಗೋಸ್ಕರ ಬೆಂಗಳೂರಲ್ಲೂ ಒಂದೆರಡು ಕಡೆ ಹಾಕಿದ್ದೇವೆ. ಆಮೇಲೆ ನಮ್ಮ ಭದ್ರಾವತಿ ಶಿವಮೊಗ್ಗ ರೋಡ್ ಅಲ್ಲಿ ಕೂಡ ನಾವು ಇದರದ್ದೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿ ನೋಡಿದ್ದೀವಿ. ಆ ಎಕ್ಸ್ಪೆರಿಮೆಂಟ್ ಎಲ್ಲ ತುಂಬಾ ಸಕ್ಸಸ್ ಆಗಿದೆ. ಇವತ್ತು ಬೆಂಗಳೂರಲ್ಲಿ ತುಂಬಾ ಮಳೆ ಬಂದಿದೆ ಅಂತ ಬೇರೆ ಕಡೆ ಎಲ್ಲ ರೋಡ್ ಹಾಳಾದ್ರೂ ಕೂಡ ನಮ್ಮ ಪ್ಯಾಚ್ ಏನು ಆಗಿದೆ, ನಾವು ಹಾಕಿದ ಪ್ಯಾಚ್ ಇದೆಯಲ್ಲ ಅದು ಹಾಗೆ ಚೆನ್ನಾಗಿ ಬಾಳ್ಕೆ ಬಂದಿದೆ. ಸೊ ಈ ಎಕ್ಸ್ಪೆರಿಮೆಂಟ್ ಗಳ ಆಧಾರದ ಮೇಲೆ, ಈ ರಿಸರ್ಚಿನ ಆಧಾರದ ಮೇಲೆ ತಯಾರಾದಂತಹ ಈ ಪ್ರಾಡಕ್ಟ್ ಅನ್ನ ಇವತ್ತು ಅನಾವರಣಗೊಳಿಸಲಿಕ್ಕೆ ನಮಗೆ ಬಹಳ ಸಂತೋಷ ಅಂತಲೂ ಅನಿಸ್ತಾ ಇದೆ, ಹೆಮ್ಮೆ ಅಂತಲೂ ಅನಿಸ್ತಾ ಇದೆ. ತುಂಬಾ ತಡ ಆಗಿದ ಕಾರಣ ಅಂದ್ರೆ ಅದು ಪೇಟೆಂಟ್ಗೆ ಅಪ್ಲೈ ಮಾಡಿ ಅದೊಂದು ಸ್ಟೇಜಿಗೆ ಹೋಗೋ ತನಕ ನಾವು ಅದನ್ನ ಪಬ್ಲಿಕ್ಗೆ ಹೇಳೋ ಹಾಗಿಲ್ಲ. ಹೇಳಿದ್ರೆ ಅದು ತಪ್ಪಾಗುತ್ತೆ, ಮತ್ತೆ ಪೇಟೆಂಟ್ ಕೂಡ ತೊಂದರೆ ಮಾಡ್ತಾರೆ. ಹಾಗಾಗಿ ಪೇಟೆಂಟಿನ ಒಂದು ಸ್ಟೇಜ್ ಬರೋ ತನಕ ಕಾದು ಅದು ಬಂದ ಮೇಲೆ ಇವತ್ತು ನಾವು ಅನಾವರಣಗೊಳಿಸ್ತಾ ಇದ್ದೇವೆ. ವಿಶೇಷವಾದಂತ ಒಂದು ಪ್ರಯೋಗ ನಮ್ಮ ಎನ್ಎಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ರೀತಿ ಪ್ರತಿ ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತ ನಮ್ಮ ವಿದ್ಯಾರ್ಥಿನಿ ಇರ್ಬೋದು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಾವು ಇವತ್ತು ಅತ್ಯಂತ ಹೆಮ್ಮೆ ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಿವಮೊಗ್ಗದ ಒಂದು ಇತಿಹಾಸ ಇರುವಂತ ಈ ಒಂದು ಎನ್ಎಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಜೆಎನ್ಎನ್ಸಿ ಕಾಲೇಜಿನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಅರುಣ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕೋಲ್ಡ್ ವಾಟರ್ ಹೋಲ್ ಮಿಕ್ಸ್ ಅನ್ನ ಅದನ್ನು ಕೂಡ ಪೇಟೆಂಟ್ ಅನ್ನ ತೆಗೆದುಕೊಂಡು ಅಧಿಕೃತವಾಗಿ ಇವತ್ತು ನಮ್ಮ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು ಅತ್ಯಂತ ಹೆಮ್ಮೆ ತರುವಂತ ವಿಚಾರ. ನಮ್ಮ ಇನ್ಸ್ಟಿಟ್ಯೂಷನ್ ನ ಎಲ್ಲ ಮುಖ್ಯಸ್ಥರಿಗೆ, ಮ್ಯಾನೇಜ್ಮೆಂಟ್ಗೆ, ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚರ್ಚೆಗಳು ಗೊತ್ತಿರಬಹುದು, ನಮ್ಮ ದೇಶದ ಒಂದು ಜಿಡಿಪಿಯಲ್ಲಿ ಪ್ರತಿ ವರ್ಷ 3.15 ಅಷ್ಟು ವಾರ್ಷಿಕವಾಗಿ ವರ್ಷಕ್ಕೆ ಒಟ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಆರೋಗ್ಯ ಮತ್ತೆ ಆಕ್ಸಿಡೆಂಟಲ್ ಡೆತ್ಗೆ ಸಂಬಂಧಪಟ್ಟದ್ದು ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅದರಲ್ಲೂ ವಿಶೇಷವಾಗಿ ನಮ್ಮ ನಿನ್ನೆ ನಾನು ಇಲ್ಲಿ ಬರ್ಬೇಕು ಅಂದ್ರೆ ಹಾಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದುಕೊಂಡೆ. 2021ರಲ್ಲಿ ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ಸ್ಗಳು 3625, ಡೆತ್ಸ್ ಪ್ರತಿ 1481, ಇಂಜುರೀಸ್ ಅವರೇಜ್ 3000. ಬರೀ ಪಾರ್ಟ್ ಹೋಲ್ಸ್ ಇಂದ ಯಾವುದು ಪಾರ್ಟ್ ಹೋಲ್ ರಿಲೇಟೆಡ್ ಆಕ್ಸಿಡೆಂಟ್ಸ್, ಡೆತ್ಸ್ ಅಂಡ್ ಇಂಜುರೀಸ್. ಓವರಲ್ ಆಗಿ ರಸ್ತೆ ಅಪಘಾತಗಳ ಒಂದು ಇದರಲ್ಲಿ
ಪ್ರತಿ ವರ್ಷ ನಮಗೆ ಸುಮಾರು 4 ರಿಂದ 5 ಲಕ್ಷ ಅಪಘಾತಗಳು ಸಂಭವ ಆದರೆ ಇದರಲ್ಲಿ ಸುಮಾರು ಮೋರ್ ದೆನ್ 1.5 ಲ್ಯಾಕ್ ಸಾವು ನೋವುಗಳು, ಸುಮಾರು 3 ರಿಂದ 4 ಲಕ್ಷ ಅತ್ಯಂತ ಗಂಭೀರ ಗಾಯಗಳಾಗಿದ್ದು ಒಂದು ಅವರೇಜ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನನ್ಗೆ ನಿನ್ನೆ ಸಿಕ್ತು. ಪರ್ಸೆಂಟ್ ಸಾವುಗಳು 18 ರಿಂದ 35 ವರ್ಷದ ವಯಸ್ಸಿನ ಯುವಕರಲ್ಲಿ ಸಾವು ಹೆಚ್ಚಾಗ್ತಾ ಇದೆ. ಅಂದ್ರೆ 2 ವೀಲರ್ ರೈಡ್ ಮಾಡ್ಬೇಕಾದಾಗ ಈ ತರ ಪಾಟ್ ಹೋಲ್ಸ್ ಇಂದ ಇಶ್ಯೂಸ್ಗಳಿಂದ ಆಕ್ಸಿಡೆಂಟ್ ಡೆತ್ಗಳು ಈ ತರದ್ದು ಹೆಚ್ಚಿಗೆ ಆಗ್ತಾ ಇದೆ. ಸಾಕಷ್ಟು ಬೇರೆ ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ಸ್ಗಳು ಈ ಆಗ್ತಾ ಇದೆ. ಹಿಂದೆ ನಿಮಗೆ ನೆನಪಿರ್ಬೋದು, ಮಳೆಗಾಲದಲ್ಲಿ ಗುಂಡಿ ಬಿದ್ದಾಗ ಮುಚ್ಚಣ ಅಂದ್ರೆ ಮಳೆಗಾಲ ನಿಂತ್ಕೊಂಡ್ಲಿ ಮಳೆ ನಿಂತಾದ್ಮೇಲೆ ಮಾಡೋಣ, ಹಾಗೇನಿಲ್ಲ. ಇವತ್ತು ಈಗ ಯಾವ ಸೀಸನ್ ಅಲ್ಲೂ ಕೂಡ ನಾವು ವರ್ಕ್ ಅನ್ನ ಮಾಡ್ಬೋದು. ಎಸ್ಪೆಷಲಿ ಪಾಟ್ ಹೋಲ್ಸ್ ಬೀಳಂತದ್ದೇ ಮಳೆಗಾಲದಲ್ಲಿ. ಮಳೆಗಾಲ ಮುಗಿಯೋದ್ರೊಳಗೆ ಅರ್ಧ ವರ್ಷ ಮುಗಿದು ಹೋಗಿರುತ್ತೆ. ಹಾಗಾಗಿ ಇವತ್ತು ನಮ್ಮ JNM ಕಾಲೇಜಿನ ವಿದ್ಯಾರ್ಥಿಗಳು ಸಾಕಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬಂದಿದ್ರು ಕೂಡ ಅದಕ್ಕೆ ಇನ್ನೊಂದು ವ್ಯಾಲ್ಯೂ ಆಡೆಡ್ ಆಗಿ ಇವತ್ತು ಕೋಲ್ಡ್ ಪ್ಯಾಕ್ ಮಿಕ್ಸ್ ಅನ್ನ ಕಂಡುಹಿಡಿಯುವಂತ ಒಂದು ಪ್ರಯತ್ನವನ್ನ ಮಾಡಿರೋದು ಇಡೀ ನಮ್ಮ ದೇಶಕ್ಕೆ ಒಂದು ಗೌರವ ತರುವಂತ ವಿಚಾರ. ನಾನು ಕೂಡ ಒನ್ ಆಫ್ ದಿ ನ್ಯಾಷನಲ್ ಹೈವೇ ಪ್ಲಾನಿಂಗ್ ಕಮಿಟಿ ಮೆಂಬರ್ ಆಗಿ ಕೇಂದ್ರದಲ್ಲಿ ಗಡ್ಕರಿ ಜೊತೆಗೆ ಮೀಟಿಂಗ್ ಅಲ್ಲಿ ಬರೋದ್ರಿಂದ ಆಫ್ಟರ್ ದಿಸ್ ಮಹಾರಾಷ್ಟ್ರ ಎಲೆಕ್ಷನ್ ಸೇರ್ತೀವಿ. ಅಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಿದಂತ ಸಾಧನೆ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಗಡ್ಕರ್ಜಿ ಗಮನಕ್ಕೂ ಕೂಡ ತಂದು ಅಲ್ಲೂ ನಿಮ್ಮನ್ನೆಲ್ಲ ಕರೆಸ್ಕೊಂಡು ಅವರಿಂದ ಒಂದು ನಿಮ್ ಜೊತೆ ಒಂದು ಡಿಸ್ಕಷನ್ ಕೂಡ ನಾನು ಅವಕಾಶ ಮಾಡ್ಕೊಡ್ತೀನಿ. ಆಮೇಲೆ ಈ ಒಂದು ಪೇಟೆಂಟ್ ಪ್ರಾಡಕ್ಟ್ ಅನ್ನ ಥ್ರೂಔಟ್ ಇಂಡಿಯಾ ನಾವು ಹೇಗೆ ರಿಪ್ಲೇಸ್ ಮಾಡ್ಕೋಬೇಕು ಅನ್ನೋ ವಿಚಾರದಲ್ಲೂ ಕೂಡ ಸಲಹೆ ಸಹಕಾರನ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಇಂದ ಡಿಸ್ಕಷನ್ ಮಾಡೋಣ ಅಂತ ಈ ಸಂದರ್ಭ